ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಮುದ್ದೆ ಜೊತೆಗೆ ಅನ್ನಕ್ಕೆ ಎಲ್ಲ ತುಂಬಾ ರುಚಿ ಇರುತ್ತೆ. ತರಕಾರಿ ಹಾಕಿ ಮಾಡೋದ್ರಿಂದ ಹೆಲ್ತ್ಗೂ ಅಷ್ಟೇ ಒಳ್ಳೆಯದು. ಯಾವ ತರಕಾರಿ ಬೇಕಾದರೂ ಸೇರಿಸಿ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಆ ಕಾಲದಲ್ಲೆಲ್ಲ ಇದೇ ಥರನೇ ಸಾಂಬಾರುಗಳು ಮಾಡ್ತಾ ಇದ್ದಿದ್ದು. ಈಗ ನೋಡಿ ಹೇಗೆ ಮಾಡೋದು ಅಂತ ನೋಡಿ. ಇಲ್ಲಿ ತರಕಾರಿ ಕ್ಯಾರೆಟ್ ಇದೆ, ಬೀನ್ಸು, ನೌಕೋಲು, ಮೂಲಂಗಿ, ಈರುಳ್ಳಿ. ಇದಕ್ಕೆ ಎಷ್ಟು ಥರ ತರಕಾರಿ ಬೇಕಾದರೂ ಸೇರಿಸ್ಕೊಳ್ಬೋದು ಬೇಳೆ ಸಾಂಬಾರ್ಗೆ ಹಾಕೋಂಥದ್ದು. ನೋಡಿ, ಟೊಮೊಟೊ ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಆಲೂಗಡ್ಡೆ, ಇದಕ್ಕಿನ್ನು ಹೀರೆಕಾಯಿ, ಆ ಥರ ಸೋರೆಕಾಯಿ ಅದೆಲ್ಲ ಸೇರಿಸ್ಕೊಳ್ಬೋದು. ತರಕಾರಿ ಹಾಕಿದಷ್ಟು ಸಾಂಬಾರು ತುಂಬ ರುಚಿ ಬರುತ್ತೆ. ನೋಡಿ, ಈಗ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ನಾನು. ತೊಗರಿಬೇಳೆ ಕುಕ್ಕರಲ್ಲಿ 2 ವಿಷಲ್ ಹಾಕಿದ್ರೆ ಈ ಥರ ನೈಸಾಗಿ ಆಗುತ್ತೆ. ಬೇಳೆ ಎಲ್ಲ ಒಟ್ಟಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಫಸ್ಟೇ ಬೇಳೆ ಬೇಯಿಸ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ನೋಡಿ, ಏನು ಕಟ್ ಮಾಡಿರೋ ಅಂಥ ತರಕಾರಿ ಎಲ್ಲ ನೀಟಾಗಿ ತೊಳೆದು ಕಟ್ ಮಾಡಿರೋ ಅಂಥದ್ದು ಎಲ್ಲ ಸೇರಿಸ್ತಾ ಇದ್ದೀನಿ. ಒಮ್ಮೆ ಈ ರೀತಿನಲ್ಲಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ಟೊಮೊಟೊ, ಆಲೂಗಡ್ಡೆ, ಈಗ ಇದಕ್ಕೆ ನೋಡಿ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಹಸಿಕಾಯಿ, ಸಾಂಬಾರು ಪೌಡ್ರು ನಾನಿಲ್ಲಿ 2.5 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಮಗೆ ಎಷ್ಟು ಜನಕ್ಕೆ ಮಾಡ್ತೀವಿ ಯಾವ ಥರ ನಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿರೋ ಅಂಥದ್ದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ನಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಒಂಚೂರು ಕಾಯಿ ಜಾಸ್ತಿ ಹಾಕಿದ್ರೂ ಸ್ವಲ್ಪ ಸಾರು ಥಿಕ್ನೆಸ್ ಆಗಿ ಇರುತ್ತೆ. ನೋಡಿ, ಈ ಥರ ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ತರಕಾರಿ ಹಾಕಿರೋದೆಲ್ಲ ಕುದೀತಾ ಇದೆ. ಈಗ ನಾವೇನು ರುಬ್ಬಿರ್ತೀವಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ನೋಡಿ, ಈ ಮೆಥಡಲ್ಲಿ ಮಾಡೋದ್ರಿಂದ ನೀವು ಮುದ್ದೆಗೆ ಎಲ್ಲ ಸೂಪರಾಗಿರುತ್ತೆ. ಮುದ್ದೆ ಜೊತೆ ಊಟ ಮಾಡೋದಕ್ಕೆ, ಅನ್ನಕ್ಕೆ ಎಲ್ಲ. ನೋಡಿ, ಈ ಅದಕ್ಕಿರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತೆಳುವೂ ಇರಬಾರ್ದು. ನೋಡಿ, ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕುದಿ ಬರ್ತಾ ಇದೆ. ಮುದ್ದೆ ಜೊತೆ ಅಂದರೆ ನೋಡಿ ಇಷ್ಟು ತೆಳುವು ಇರಬೇಕು. ತುಂಬ ಗಟ್ಟಿ ಇದ್ರೂ ತಿನ್ನೋಕ್ಕಾಗಲ್ಲ. ಅನ್ನಕ್ಕೆ ಅಂದರೆ ಸ್ವಲ್ಪ ತೆಳುವಿದ್ರೂ ನಡೆಯುತ್ತೆ. ಮುದ್ದೆ ಜೊತೆ ಊಟ ಮಾಡೋಕ್ಕೆಲ್ಲ ಇಷ್ಟಿದ್ರೆ ಕರೆಕ್ಟಾಗಿರುತ್ತೆ. ನೋಡಿ, ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲು ಕೂಗಿಸ್ಕೊಳ್ಬೇಕು. ಒಂದಕ್ಕೆ ಆಗುತ್ತೆ, ನೌಕೋಲೆಲ್ಲ ಹಾಕಿರೋದ್ರಿಂದ ಸ್ವಲ್ಪ 2 ವಿಷಲ್ ಆಗಬೇಕು. ನೋಡಿ, ಅದಕ್ಕೆ ಒಗ್ಗರಣೆ. ನೋಡಿ, ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ. ಈಗ ನಾನು ಅರ್ಧ ಈರುಳ್ಳಿ ಕಟ್ ಮಾಡಿರೋಂಥದ್ದು ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಒಗ್ಗರಣೆಗೆ ಮೇನ್ ಇದೆ, ತುಂಬ ರುಚಿ ಕೊಡುತ್ತೆ. ನೋಡಿ, ಕರಿಬೇವು. ನೋಡಿ, ಈ ಥರ ಒಗ್ಗರಣೆ ರೆಡಿ ಆಯಿತು. ನೋಡಿ, ಸಾಂಬಾರು ಆಗಿದೆ, 2 ವಿಷಲ್ ಆಗಿದೆ. ಕುಕ್ಕರ್ ತಣ್ಣಗಾಗಿದೆ. ನೋಡಿ, ಚೆನ್ನಾಗಾಗಿದೆ. ಚೆನ್ನಾಗಿ ತರಕಾರಿ ಎಲ್ಲ ಬೆಂದ್ರೇ ಅದು ಸಾಂಬಾರು ಟೇಸ್ಟ್ ಬರೋದು. ನೋಡಿ, ಒಗ್ಗರಣೆಗೆ ಸ್ವಲ್ಪ ಇದೆ ಸಾಂಬಾರು ಹಾಕಿ ಈ ಥರ ಹಾಕ್ಕೊಂಡು ಈಗ ರೆಡಿಯಾಗಿದೆ. ಹದವಾಗಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಮ್ಗೆ ಜಾಸ್ತಿ ಬೇಕು, ಒಂದು 10 ಜನಕ್ಕೂ ಮಾಡ್ತೀವಿ ಅಂದರು ನಾವೇನು ಹಾಕಿದ್ದೀವಿ ಅದನ್ನೆಲ್ಲ ಜಾಸ್ತಿ ಮಾಡ್ಕೊಂಡು ನಾವು ತರಕಾರಿ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಯಾವ ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು. ನಮಗೆ ಸಾರು ಇನ್ನೂ ಥಿಕ್ನೆಸ್ ಆಗಿ ಬೇಕು ಅಂದರೆ ಬೇಳೆ ಜಾಸ್ತಿ ಸ್ವಲ್ಪ ಹಾಕ್ಕೊಂಡ್ರೆ ಸಾರು ಗಟ್ಟಿ ಬರುತ್ತೆ. ನಾವು ಎಷ್ಟು ಜನಕ್ಕೆ ಬೇಕಾದರೂ ಈ ಮೆಥಡಲ್ಲೇ ಮಾಡ್ಕೊಳ್ಬೋದು. ತುಂಬ ರುಚಿ ಇರುತ್ತೆ. ಒಮ್ಮೆ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.